ಎಲ್ಲರಿಗೂ ನಮಸ್ಕಾರ. ಭಾರತದ ಹೃದಯ, ಕೆನಡಾದ ಚಳಿ ಮತ್ತು ನಮ್ಮ ಮನೆಯ ಗದ್ದಲ. ಇದು ಅನುಷಾ, ನಿರಂಜನ್ ಮತ್ತು ನಮ್ಮ 7 ವರ್ಷದ ಸೂಪರ್ ಹೀರೋ ಸೂರ್ಯಾಂಶ್ನ ಕತೆ. ಪ್ರತಿದಿನ ಒಂದು ಸಿನಿಮಾ. ಡೈರೆಕ್ಟರ್ ಯಾರು ಗೊತ್ತಾ? ನಮ್ಮ ಸೂರ್ಯಾಂಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ಹಾಯ್, అందరికీ ನಮಸ್ಕಾರ. నా పేరు నిరంజన్. Hello, my name is Suryansh and I'm 7 years old. ಸೊ ಇದು ನಮ್ಮ ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಸೊ ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ದ ನಿರು ಅನು ಫ್ಯಾಮಿಲಿ ವ್ಲಾಗ್ಸ್. ಸೊ ನಾವು ಸದ್ಯಕ್ಕೆ ಕೆನಡಾಲಿದ್ದೀವಿ. ಸೊ ಕೆನಡಾಯಿಂದ ನಾವು ವಿಡಿಯೋಸ್ ಮಾಡ್ತಿರ್ತೀವಿ. ಸೊ ಬೇಸಿಕಲಿ ಈ ಚಾನಲ್ ಬಂದು ನಾವೇನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಲೈಕ್ ನಮ್ಮ ಲೈಫ್ ಮೊಮೆಂಟ್ಸ್ ಏನೇನಿರುತ್ತೆ, ಸೊ ನಮ್ಮ ಡೈಲಿ ರುಟೀನ್ ಏನಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಸೊ ಕೆನಡಾ ಅಲ್ಲಿ ನಾವು ಎಷ್ಟು ವರ್ಷದಿಂದ ಇದ್ದೀವಿ, ಮತ್ತೆ ಇಲ್ಲಿ ಏನು ಮಾಡ್ತಿದ್ದೀವಿ ಎಲ್ಲಾನು ಮುಂದಿನ ವಿಡಿಯೋಸಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಓಕೆ, ಸೊ ನಾವೆಲ್ಲ ರೆಡಿ ಆಗಿದ್ದೀವಿ. ಎಲ್ಲಿ ಹೋಗ್ತಾ ಇದೀವಿ ಸೂರ್ಯಾಂಶ್? To the temple. ಟೆಂಪಲ್ಗೆ ಹೋಗ್ತಾ ಇದೀವಿ. ಸತ್ಯನಾರಾಯಣ ಸ್ವಾಮಿ. ಗೋ. ಎಸ್, ಶ್ರೀ ಶಿವ ಸತ್ಯನಾರಾಯಣ ಸ್ವಾಮಿ ಟೆಂಪಲ್. ಸೊ ಶ್ರೀ ಶಿವ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ದಾರಿ ನೋಡೋಣ ಟೆಂಪಲ್ ಹೇಗಿರುತ್ತೆ ಇಲ್ಲಿ ಅಂತ. ನಾವಿಲ್ಲಿ ಆಲ್ಮೋಸ್ಟ್ ಟೆಂಪಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ರೈಟ್ ಸೈಡ್ ರೋಡ್ ಕ್ರಾಸ್ ಮಾಡಿದ್ಮೇಲೆ ಚಿಕ್ಕ ಕಾಂಪ್ಲೆಕ್ಸ್ ಕಾಣಿಸ್ತಿದಲ್ವ, ಸೊ ಅಲ್ಲಿ ಒನ್ ಆಫ್ ದ ಬಿಲ್ಡಿಂಗ್ಸ್ ಟೆಂಪಲ್ ಇದೆ. ಸೊ ಮೋಸ್ಟ್ಲಿ ಇಲ್ಲಿನ ಟೆಂಪಲ್ಸ್ಗೆ ಗೋಪುರ ಇರೋದಿಲ್ಲ, ಮೋಸ್ಟ್ ಆಫ್ ದೆಮ್. ಕೆಲವು ಟೆಂಪಲ್ಸ್ಗೆ ಇರುತ್ತೆ ಗೋಪುರ. ಸೊ ರಿಚ್ಮಂಡ್ ಹಿಲ್ಲಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ, ಅದು ಸ್ವಲ್ಪ ಫೇಮಸ್ ಟೆಂಪಲ್ ಇಲ್ಲಿ ಕೆನಡಾಲ್ಲಿ. ಸೊ ಅಲ್ಲಿ ಗೋಪುರ ತುಂಬ ಚೆನ್ನಾಗಿರುತ್ತೆ, ಲೈಕ್ ಅಲ್ಲಿ ತುಂಬಾ ದೊಡ್ಡದು ದೇವಸ್ಥಾನ ಅದು. ಸೊ ಅದು ಒಳಗಡೆ ಎಲ್ಲ ವೀಡಿಯೋ ತೆಗೆಯೋಂಗಿಲ್ಲ ಆ ದೇವಸ್ಥಾನದಲ್ಲಿ. ಸೊ ಯಾವತ್ತಾದರೂ ಅಲ್ಲಿ ಹೋದಾಗ ಆಚೆ ಕಡೆಯಿಂದ ತೋರಿಸ್ತೀವಿ ದೇವಸ್ಥಾನ ಹೇಗಿರುತ್ತೆ ಅದು. ನಾವು ಇಲ್ಲಿ ವಿಸಿಟ್ ಮಾಡ್ತಿರೋ ಟೆಂಪಲ್ ಹೆಸರು ಬಂದು ಶ್ರೀ ಶಿವ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಅಂತ. ಸೊ ಇದು ಮಿಸ್ಸಿಸಾಗಲ್ಲಿರುತ್ತೆ. ನಮ್ಮ ಮನೆಯಿಂದ ಲೈಕ್ 15-20 ಮಿನಿಟ್ಸ್ ಡಿಸ್ಟೆನ್ಸಲ್ಲಿದೆ. ಮೋಸ್ಟ್ಲಿ ವೀಕೆಂಡ್ಸ್ ಕ್ರೌಡೆಡ್ ಇರುತ್ತೆ, ವೀಕ್ ಡೇಸ್ ಸ್ವಲ್ಪ ಲೈಕ್ ಖಾಲಿ ಇರುತ್ತೆ, ಈಸಿಯಾಗಿ ಹೋಗಿ ಬರ್ಬೋದು. ಸೊ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ತೆಗ್ದಿರ್ತಾರೆ, ಮತ್ತು ಸಂಜೆಯಿಂದ ರಾತ್ರಿ 8-8:30ವರೆಗೂ ತೆಗ್ದಿರ್ತಾರೆ. ಸೊ ಸ್ಪೆಷಲ್ ಪೂಜೆಗಳೇನಾನ ಇದೆ ಅಂತಂದರೆ ಆವತ್ತಿನ ದಿವಸ ಸ್ವಲ್ಪ ಲೇಟಾಗಿ ಕ್ಲೋಸ್ ಮಾಡ್ತಾರೆ, ಲೈಕ್ ರಾತ್ರಿ 9:30-10 ಎಲ್ಲ. ಒಂದು ದಿವಸ 11 ಗಂಟೆ ಕೂಡ ಆಗಿತ್ತು. ಏನೋ ಸ್ಪೆಷಲ್ ಪೂಜೆ ಇತ್ತು ಆಷಾಢ ಮಾಸದಲ್ಲಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ರೀಸೆಂಟಾಗಿ ಕಾರ್ತಿಕ ಮಾಸ ಪೂಜೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ವೈಕುಂಠ ಏಕಾದಶಿಗೆ ಎಲ್ಲನೂ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಇದೆಲ್ಲ ನೀವು ನೋಡ್ತಿರೋದು ಸ್ನೋ. ನಮಗೆ ರೀಸೆಂಟಾಗಿ ಸೀರೀಸ್ ಆಫ್ ಸ್ನೋ ಸ್ಟಾರ್ಮ್ಸ್ ಇತ್ತು. ಸೊ ಅದೆಲ್ಲ ಅಕ್ಯುಮುಲೇಟ್ ಆಗಿರೋ ಸ್ನೋ ಎಲ್ಲ ಇಲ್ಲಿ ಪೈಲಪ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಾರ್ನರ್ಗೆ ಪೈಲಪ್ ಮಾಡ್ತಾರೆ. ಸೊ ಇದು ಟೆಂಪಲ್ ಎಂಟ್ರೆನ್ಸ್. ಇದು ಇಲ್ಲಿ ಅರ್ಚನೆ ಎಲ್ಲ ಮಾಡಿಕೊಡ್ತಾರೆ. ಸೊ ಅರ್ಚನೆಗೆ ಸ್ಪೆಷಲ್ ಪೂಜೆಗೆಲ್ಲ ಟಿಕೆಟ್ಸ್ ತೊಗೋಬೋದು. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಎಲ್ಲ ದೇವರುಗಳು ಒಂದೇ ಕಡೆ ಸಿಗ್ತಾರೆ ನಿಮಗೆ. ನವಗ್ರಹಗಳಾಗಿರ್ಬೋದು, ಆಂಜನೇಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ. ನಾವು ಅರ್ಚನೆ ಮಾಡಿಸಿ ಎಲ್ಲ ದೇವರುಗಳ ದರ್ಶನ ಮಾಡಿದ್ವಿ. ತುಂಬಾ ಪ್ರಶಾಂತವಾಗಿ ಅನಿಸುತ್ತೆ ಟೆಂಪಲಲ್ಲಿ. ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಲೈಕ್ ಫಸ್ಟ್ ಟೈಮ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಮುಜುಗರ ಅನಿಸಿ ನಾನು ಕ್ಲಿಯರಾಗಿ ವೀಡಿಯೋ ತೆಗೋಕ್ಕಾಗಲಿಲ್ಲ. ಸೊ ಈ ಟೆಂಪಲಲ್ಲಿ ವೀಡಿಯೋ ಅಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಏನಾದರೂ ಫೆಸ್ಟಿವಲ್ ಇದ್ದಾಗ, ಸ್ಪೆಷಲ್ ಪೂಜೆ ಇದ್ದಾಗ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಾವು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಟೆಂಪಲ್ ವಿಸಿಟ್ ಮಾಡಿ ದೇವರ ದರ್ಶನ ಮಾಡೋದು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದರಿಂದ ಈ ಒಂದು ಪುಟ್ಟ ವ್ಲಾಗ್ ಮಾಡಿದ್ದೀವಿ, ನಮ್ಮದು ವೆರಿ ಫಸ್ಟ್ ವಿಡಿಯೋ ಆನ್ ದಿಸ್ ಚಾನಲ್.
ಸೊ ನಾವು ಈ ಚಾನಲ್ ಓಪನ್ ಮಾಡೋದಕ್ಕೆ ಕ್ರಿಯೇಟ್ ಮಾಡೋದಕ್ಕೆ ಮೇನ್ ಉದ್ದೇಶ ಏನು ಅಂತಂದರೆ ನಮ್ಮ ಈ ಜರ್ನಿ ಏನಿದೆ ಕೆನಡಾ ಅಲ್ಲಿ ಸೊ ನಾವು ಆಲ್ಮೋಸ್ಟ್ ಲೈಕ್ 5 years ಆಯಿತು ಕೆನಡಾಗೆ ಬಂದು. ಸೊ ನಮ್ಮ ಈ ಒಂದು ಜರ್ನಿ ಏನಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನಮಗೂ ಒಂದು ಮೆಮೊರಿ ಥರ ಇರುತ್ತೆ, ಲೈಕ್ ಲೈಫ್ ಟೈಮ್ ನಾವು ಚೆರಿಷ್ ಮಾಡ್ಕೊಳ್ಳೋ ಥರ ಇರುತ್ತೆ. ಹಂಗೆ ನಿಮ್ಮ ಮನೆಯಲ್ಲಿ ನಾವು ಭಾಗಿಯಾಗಿರೋದಕ್ಕೂ ನಮಗೆ ಅವಕಾಶ ಸಿಗುತ್ತೆ. ಸೊ ನಿಮ್ಮೆಲ್ಲರೊಂದಿಗೆ ಸಂಪರ್ಕ ಇರೋದಕ್ಕೂ ಕೂಡ ಒಂದು ಮಾಧ್ಯಮದ ಥರ ಹೆಲ್ಪ್ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾವು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲರೂ ಆದರಿಸ್ತೀರಾ ಅಂತ ಭಾವಿಸ್ತಾ ಇದ್ದೀವಿ. ಸೊ ನಮ್ಮನ್ನು ನಿಮ್ಮ ಮನೆಯವ್ರ ಥರ ಅಂದ್ಕೊಂಡ್ರೆ ನಮ್ಗೆ ಅದೇ ಸಂತೋಷ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಅನ್ಕೋತೀವಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಸೊ ಎವ್ರಿ ಆಲ್ಟರ್ನೇಟ್ ಡೇ ನಾವು ವಿಡಿಯೋ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವು ನಮ್ಮ ಜರ್ನಿನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ, ಜಾಸ್ತಿ ಜನಕ್ಕೆ ರೀಚ್ ಆಗಲಿ. ಸೊ see you in the next video. Yeah, so మా entertainment miss అవ్వకుండా ఉండాలంటే ప్లీజ్ లైక్ షేర్ అండ్ సబ్స్క్రైబ్.